ಉಮಾಶಂಕರ್ ಮರ್ಡರ್ ಒಳಗಡೆ ಅವನಿಗೆ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿಬಿಟ್ಟಿದ್ದಾರೆ ರಾಜ ಮತ್ತು ಕುಟ್ಟಿ ಅಂತ ಅನ್ನುವಂಥ ವಿಚಾರ ಕವಳನಿಗೂ ಮತ್ತು ಇದನ್ನು ಇವನಿಗೆ ಡಿ ಡಿ ರವಿಗೆ ವ್ಯವಸ್ಥಿತವಾಗಿ ತಲುಪಿಸ್ಬಿಟ್ರು. ತಲುಪಿಸ್ಬಿಟ್ರು. ಅದು ನಿಜಾನಾ ಸರ್? ಅದು ಅಂದರೆ ತಿರುಮಾರನ್ ಅಲಿಯಾಸ್ ರಾಜ, ತಿರುಮಾರನ್ ಅಲಿಯಾಸ್ ಕುಟ್ಟಿ ಅಂತ ಇವರಿಬ್ಬರು ಅಣ್ಣ ತಮ್ಮಂದಿರೇ ಇವರಿಬ್ಬರೂ. ಏನಾದರೂ ಮಾಡಿ ಬಿಡೋದು ಬೇಡವಲ್ಲ ಅವ್ನಿಗೆ, ಏನಾದರೂ ಮಾಡಿಬೇಕಲ್ಲ ಅವನಿಗೆ ಅಂತೇಳಿ ಬಿಡ್ತಾನೆ ಇಲ್ಲ. ಕೊನೆಗೆ ಜೈಲಲ್ಲಿ ಅವ್ನಿಗೆ ಅಟ್ಯಾಕ್ ಮಾಡಿಸ್ಬಿಡ್ತಾರೆ ರಾಜನಿಗೆ ಯಾವ ಮಟ್ಟದಲ್ಲಿ ಅಂದರೆ ಉಸಿರು ನನ್ನ ಲೆಕ್ಕದಲ್ಲಿ ಮೂಗಲ್ಲಿ ಬಂದು ತಗಲಾಕೊಂಡಿದೆ ಅವತ್ತಷ್ಟೇ. ಸತ್ತೋಗ್ಬೇಕಾಯ್ತು ಅವನು. ಆ್ಯಕ್ಚುಲಿ ಸತ್ತೋದ ಅಂತ ಬಿಟ್ಬಿಟ್ಟು ಹೋಗಿರೋದು. ಬಾಯಿ ಮೂಗನ ಅರ್ಧ ಗಂಟೆ ಅದ್ಮಿಟ್ಕೊಂಡು ಕೂತ್ಕೊಬಿಟ್ಟಿದ್ದಾರೆ. ಒಂಥರ ಉಂಬೊಂಥರ ನುಕ್ಕೊಂಡು ರೌಡಿಸಮ್ ಮಾಡೋರಲ್ಲ ಅವ್ರು ಮೆಂಟಲಿ ರೌಡಿಸಮ್ ಮಾಡುವಂಥವ್ರು ರಾಜ ಮತ್ತು ಕುಟ್ಟಿ. ಯಾರು ಮೆಂಟಲಿ ರೌಡಿಸಮ್ ಮಾಡ್ಕೊಂಡು ಬಂದಿದ್ರು ಉಳ್ಕೊಂಡಿರೋರು ಈಗ ಬೆಂಗಳೂರು ಸಿಟಿನಲ್ಲಿ. ಯಾರು ಭುಜಬಲ ಪರಾಕ್ರಮಿ ಥರ ಮಾಡ್ಕೊಂಡು ಹೋದ್ರೋ. ಆಲ್ಮಾ ಮೀಡಿಯಾ ಸ್ಕೂಲ್ನ 6 ತಿಂಗಳ ಪ್ರಾಯೋಗಿಕ ಪತ್ರಿಕೋದ್ಯಮ ತರಬೇತಿಗೆ ಅಡ್ಮಿಷನ್ ಆರಂಭ. ನ್ಯೂಸ್ ಆಂಕರಿಂಗ್, ವರದಿಗಾರಿಕೆ, RJ, VJ, ಕ್ಯಾಮರಾ ವರ್ಕ್, ಎಡಿಟಿಂಗ್ ಇತ್ಯಾದಿ ಪ್ರತಿನಿತ್ಯ ಪ್ರಾಯೋಗಿಕ ಕಲಿಕೆ. ಮಾಧ್ಯಮ ಪರಿಣಿತರಿಂದ ಉಪನ್ಯಾಸ. ಆಸಕ್ತರು ಸಂಪರ್ಕಿಸಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ವರ್ಲ್ಡ್, ನಿಮಗೆಲ್ಲ ಸ್ವಾಗತ. ನಾವು ಮಾತಾಡ್ತಾ ಇದ್ದೀವಿ ಬೆಂಗಳೂರು ಅಂಡರ್ವರ್ಲ್ಡ್ ಬಗ್ಗೆ. ಅದರಲ್ಲಿ ಉಮಾಶಂಕರ ವರ್ಸಸ್ ಮುಬಾರಕ್ ಅಲಿ ಕಥೆ ಏನಾಯಿತು ಅಂತ ನೋಡಿದ್ವಿ. ಆ ಕಡೆ ಮುಬಾರಕ್ ಅಲಿ ತಮ್ಮ ಸತ್ತೋದ, ಆಮೇಲೆ ತಮ್ಮನ್ನು ಮರ್ಡರ್ ಮಾಡಿದಂಥ ಉಮಾಶಂಕರ್ ಕೂಡ ಸತ್ತೋದ. ಸೊ ಅಲ್ಲಿಗೆ ವಾಪಸ್ ಮತ್ತೆ ಈ ಯಾರು ಮರ್ಡರ್ ಮಾಡಿದ್ರಲ್ಲ ಸರ್, ಯಾರು ಇವನು ಪಳನಿ ಜೊತೆಗೆ ಇವನು ಮುರುಘಾ ಆಮೇಲೆ ಮುಬಾರಕ್, ಅವ್ರದ್ದು ಏನಾಗುತ್ತೆ ಸರ್ ಕತೆ? ಟೀಮ್ ನೋಡಿ ಅವರೆಲ್ಲ ಅರೆಸ್ಟ್ ಆಗ್ತಾರೆ. ಅವರು ಹೊಡೆದ್ಬಿಟ್ಟು ಸಾಯಿಸ್ಬಿಟ್ಟು ಜೈಲಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದವ್ರೆ ಅವರೆಲ್ಲ. ಮತ್ತೆ ಎಲ್ಲ ಪೊಲೀಸವ್ರಿಗೆ ಸಿಗ್ತಾರೆ, ಎಲ್ಲ ಅರೆಸ್ಟ್ ಆಗ್ತಾರೆ, ಜೈಲಿಗೆ ಬರ್ತಾರೆ. ಜೈಲಿಗೆ ಬಂದಾಗ ಏನಾಗುತ್ತೆ, ಎಲ್ಲ ಪಟಾಲಂಗಳು ಇಲ್ಲಿರ್ತಾರೆ ಒಳಗಡೆ. ಎಲ್ಲ ಒಬ್ರಿಗೊಬ್ರಿಗಾಗಲ್ಲ ನೋಡಿ. ಇಂಥ ಪರಿಸ್ಥಿತಿಯಲ್ಲಿ ಜೈಲು ಮೇಂಟೈನ್ ಮಾಡೋದಿದೆ ನೋಡಿ ಒಳಗಡೆ, ಭಾಳ ದೊಡ್ಡ ಹೆಡ್ಡೇಕು. ಯಾರಿಗೆ ಒಬ್ರಿಗೊಬ್ರಿಗೆ ಸಿಕ್ಕಿದ್ರೆ ಆ ಒಳಗಡೆ ಪ್ರತಿ ದಿವಸ ಹೊಡೆದು ಗುದ್ದಿ ಗೋಡೆಗೆ ಕುಂದು ಒಡಸೆ ಸಾಯಿಸುವಂಥ ಒಂದು ವೈರತ್ವ ಜೈಲೊಳಗಡೆ ಇರುತ್ತೆ. ಅದನ್ನು ಪ್ರತಿ ದಿವಸ ಜೈಲಲ್ಲಿರ್ತಕ್ಕಂಥವ್ರು ಅದನ್ನು ನಿಗ್ರಹ ಮಾಡಬೇಕು. ಅಲ್ಲಿರ್ತಕ್ಕಂಥವ್ರು ಅವ್ರಿಗೆ ಸಮಾಧಾನ ಮಾಡಬೇಕು, ಅವ್ರಿಗೊಬ್ರಿಗೊಬ್ರು ಮಿಂಗಲ್ ಆಗದೆ ಇರೋ ಥರ ನೋಡ್ಕೋಬೇಕು. ಇದೆಲ್ಲ ಅವ್ರು ಭಾಳ ಅತ್ಯಂತ ಜಾಸ್ತಿ ಜವಾಬ್ದಾರಿ ಇರ್ತದೆ. ಮತ್ತು ಯಾರು ಜಾಸ್ತಿ ಗಾಂಚಲಿ ಹೊಡಿತಾ ಇರ್ತಾನೆ ಅವನನ್ನು ಆಚೆ ಬೇರೆ ಜೈಲಿಗೆ ಕಳಿಸ್ಬೇಕು, ಇವನು ಇಲ್ಲಿ ಇರಿಸಬಾರ್ದು ಅನ್ನುವಂಥದ್ದು ಅವರಲ್ಲಿ ಅವ್ರದ್ದೇ ಆದಂಥ ಜೈಲೊಳಗಡೆ ಪ್ರಕ್ರಿಯೆಗಳು ನಡೀತಾ ಇರ್ತವೆ. ಹೀಗೆ ಎಲ್ಲ ಜೈಲದು ಸಂಪೂರ್ಣವಾದಂಥ ಎಲ್ಲ ಈ ಒಂದು ಬೆಟಾಲಿಯನ್ಗಳು ಬಂದು ಜೈಲೊಳಗಡೆ ಸೇರ್ಕೊಬಿಡ್ತಾರೆ ಪೂರ್ತಿ ಎಲ್ಲ. ಆಮೇಲೆ ಇವನಿಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ ಡಿ ಡಿ ರವಿಗೆ. ಈ ಥರ ಯಾವಾಗ ಡಿ ಡಿ ರವಿ ತಮ್ಮ ಹೋಗ್ಬಿಟ್ಟು ಆದಮೇಲೆ ಎಲ್ಲ ಥರವಾದಂಥದ್ದು ನೋಡ್ಕೊತಿದ್ದವನು ಅವನೇ. ಫ್ಯಾಮಿಲಿ ಎಲ್ಲ ಅವ್ನು ಜೈಲಲ್ಲಿ ಬಂದು ಉಳ್ಕೊಬಿಟ್ಟಾದ್ಮೇಲೆ ಯಾವುದ್ರಲ್ಲೂ ಕೆಲವಷ್ಟೆಲ್ಲ ಹೊರಗಡೆ ಸ್ಟೇಟ್ ಅವರು ಇವ್ರು ತಂದು ಬಾಡಿ ವಾರೆಂಟ್ ಹಾಕ್ಬಿಟ್ಟಿದ್ರು. ಆ ಸ್ಟೇಟ್ಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು ಗುಜರಾತ್ಗೆ. ಅಲ್ಲೆಲ್ಲ ಅವ್ನು ಬೇಲ್ ಆಗಿರಲಿಲ್ಲ ರವಿಗೆ. ಅದರಿಂದ ಏನಾಗ್ಬಿಡ್ತಾ ಇದೆ, ಸೇಫ್ ಜೈಲು ಬೆಂಗಳೂರು ಅಂತ ಅಂದ್ಬಿಟ್ಟು ಜೈಲಲ್ಲೇ ಇದ್ಬಿಟ್ಟಿದ್ದ. ಜೈಲಲ್ಲಿ ಅವನಿದ್ದಾಗ ಬಂದವರೆಷ್ಟೋ ಹೋದವರೆಷ್ಟೋ ಜೈಲಿಗೆ ಅಷ್ಟು ಜನ ಬರ್ತಿದ್ರು ಹೋಗ್ತಾಯಿದ್ರು. ಇವನು ಮಾತ್ರ ಒಳಗಡೆನೇ ಕೂತ್ಕೊಂಡಿದ್ದ ಕೇಸ್ಗಳಲ್ಲಿ. ಆಮೇಲೆ ಏನಾಗೋಯ್ತು, ಇವನಿಗೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಏನು ಹಿಂಗಾಗ್ಬಿಡ್ತಲ್ಲ ಈ ಥರ, ಭಾಳ ಕಷ್ಟ ಆಗೋಯ್ತು. ಇವ್ನು ಹೊಡೆದಾಕ್ಬಿಟ್ನಲ್ಲ ಅವನು ಅಂದರೆ ಅಷ್ಟೊತ್ತು ಕಾಲಲ್ಲಿ ಅಳಬಾಗ್ಬಿಟ್ಟಿದ್ದ ನೋಡಿ ಜೈಲಲ್ಲಿ. ಅವಾಗೇನಾಗೋಯ್ತು, ಇವನಿಗೆ ಇದ್ದವನೇ ಒಬ್ಬ ಯಾರು ತಮ್ಮ, ಅವನು ಹೊಟ್ಟೋದ. ಈಗ ಕವಳ, ಈ ಕವಳನ್ ಟೀಮಲ್ಲಿ ದೊಡ್ಡ ಟೀಮ್ ಇತ್ತು ಫುಲ್ ಟೋಟಲಿ. ಅವರ ಟೀಮ್ಗಳ ಮಧ್ಯೆ ಏನಾಗೋಯ್ತು, ಈ ಒಂದು ಯಾರು ಕುಟ್ಟಿ ಮತ್ತು ರಾಜ ಇವ್ರುಗಳ ಮಧ್ಯದಲ್ಲಿ ಹಣಕಾಸಿನ ವಿಚಾರದಲ್ಲಿ ಇಬ್ಬರಿಗೂ ವೈಮನಸ್ಸು ಬಂದು ಕೂತ್ಕೊಬಿಡ್ತು. ಯಾರು ಇವರು ಒಂಥರ 5 ಮನ್ ಆರ್ಮಿಗಳಿದ್ದಂಗೆ. ಈ ಕವಳ, ರಾಜ, ಕುಟ್ಟಿ, ಉಮಾಶಂಕರ, ಆಮೇಲೆ ಇವನು ಮಲಯಾಳಿ ಪ್ರವೀಣ, ಹಿಂಗೆ 5 ಜನ ಪಂಚಪಾಂಡವರಿದ್ದಂಗೆ ಆ ಗುಂಪಲ್ಲಿ. ಯಾವುದು ಮಾಡಿದ್ರು ಅವರೆಲ್ಲ ಒಟ್ಟಿಗಿರ್ತಿದ್ರು. ಇವಾಗೇನಾಗೋಗ್ಬಿಡ್ತು, ಪೂರ್ತಿ ಇಡೀ ಅವ್ರದ್ದು ಉಮಾಶಂಕರ್ದು ಮರ್ಡರ್ ಆದಮೇಲೆ ಟೋಟಲಿ ಡಿವೈಡ್ ಆಗೋಯ್ತು. ಉಮಾಶಂಕರ್ ಮರ್ಡರ್ ಒಳಗಡೆ ಅವನಿಗೆ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿಬಿಟ್ಟಿದ್ದಾರೆ ರಾಜ ಮತ್ತು ಕುಟ್ಟಿ ಅಂತ ಅನ್ನುವಂಥ ವಿಚಾರ ಕವಳನಿಗೂ ಮತ್ತು ಇದನ್ನು ಇವನಿಗೆ ಡಿ ಡಿ ರವಿಗೆ ವ್ಯವಸ್ಥಿತವಾಗಿ ತಲುಪಿಸ್ಬಿಟ್ರು. ತಲುಪಿಸ್ಬಿಟ್ರು. ಅದು ನಿಜಾನಾ ಸರ್? ಅದು ಅಂದರೆ ಅದು ಒಳಗೆ ಆಗಿರುವಂಥದ್ದೇ. ಯಾಕೆಂದರೆ ಪಳನಿ ಹುಡುಗರುಗಳು ಹೇಳಿರುವಂಥದ್ದು ಇದು.
ಇವ್ರಿಗೆ ಮುಟ್ಟುಬಿಡ್ತು. ಇಲ್ಲ ಅಂದರೆ ಉಮಾಶಂಕರ್ನ ಮುಟ್ಟೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಸುಲಭನೇ ಅಲ್ಲ ಮುರುಗನ ಕೈಯಲ್ಲಿ ಮುಟ್ಟೋಕ್ಕೆ. ಇವ್ರಿಗೂ ರಾಜ ಕುಟ್ಟಿ ಸಪೋರ್ಟ್ ಮಾಡಲಿಲ್ಲ ಅಂದರೆ ಅಷ್ಟು ಸುಲಭಕ್ಕೆ ಆಗೋದೇ ಇಲ್ಲ ಅಂತ ಕವಳಂಗೆ ಗೊತ್ತಿತ್ತು. ಆವಾಗ ಕವಳ ನಂಬ್ಕೊಬಿಟ್ಟ. ಕವಳ ಏನು ಮಾಡ್ದ, ಇವನಿಗೆ ಡಿ ರವಿ ಕನ್ವಿನ್ಸ್ ಮಾಡಿಬಿಟ್ಟ, ಹಿಂಗಿದೆ ಅವ್ರು ಸಾಥ್ ಇಲ್ಲ ಅಂದರೆ ಸಾಧ್ಯನೇ ಇಲ್ಲ ಅಂತ. ಇದಕ್ಕೆ ಮೊದಲೇ ಈ ಪ್ರಾಪರ್ಟಿ ಡಿಸ್ಪ್ಯೂಟ್ಗಳಲ್ಲಿ ಇವನಿಗೂ ಅವನಿಗೂ ಗಲಾಟೆಗಳಾಗ್ಬಿಟ್ಟಿತ್ತು. ಈ ರಾಜ ಕುಟ್ಟಿ ಮತ್ತು ಕವಳನ್ಗೆ ಮಧ್ಯ ಗಲಾಟೆಗಳಾಗಿ ಆ ಮಟ್ಟಕ್ಕೆ ಕುಂತ್ಕೊಬಿಟ್ಟಿತ್ತು ಅಲ್ಲಿ. ಆವಾಗ ಅದಕ್ಕೆ ಮೊದಲೇ ಅದಾದಮೇಲೆ ಏನಾಗೋಯ್ತು, ಇಷ್ಟೆಲ್ಲ ಆದಮೇಲೆ ಯಾವುದೋ ಒಂದು ಕೇಸಲ್ಲಿ ರಾಜ ಒಳಗೆ ಬಂದ್ಬಿಡ್ತಾನೆ. ಓಕೆ. ಅವರಣ್ಣ ತಿರುಮಾರನ್ ಅಲಿಯಾಸ್ ರಾಜ, ತಿರುಮಾರನ್ ಅಲಿಯಾಸ್ ಕುಟ್ಟಿ ಅಂತ ಇವರಿಬ್ರು ಅಣ್ಣ ತಮ್ಮಂದಿರೇ ಇವರಿಬ್ರುವೆ. ಅವರಿಬ್ರಿಗೆ ಒಬ್ಬ ರಾಜ ಒಳಗೆ ಬಂದ್ಬಿಡ್ತಾನೆ. ಬಂದಾಗ ಏನಾಗೋಯ್ತು, ಏನು ಮಾಡೋದಲ್ಲ, ಈ ಥರ ಒಳಗೆ ಬಂದ್ಬಿಟ್ನಲ್ಲ, ಆಚೆ ಇದ್ರೆ ಹೊಡೆಸ್ಬಿಡ್ಬೋದಾಗಿತ್ತಲ್ಲ ಅವನಿಗೆ ಅಂತೇಳಿ ಎಲ್ಲಿ ಕಚ್ಕೊಂಡು ಕುಂತಿದ್ದಾರೆ ಇವ್ರು ಜೈಲಲ್ಲಿ. ಕವಳ ಮತ್ತು ಇವ್ರದ್ದೆಲ್ಲ ಫುಲ್ ಟೀಮು ಮತ್ತು ಡಿ ರವಿ ಟೀಮ್ ಎಲ್ಲ. ಇವನು ಅಲ್ಗ ಬೇರೆ ಕೆಲ್ಲಿದ್ದಾನೆ, ಇವನು ಈಚೆಗೆ ಬರಲ್ಲ, ಅವನು ಒಳ್ಳಲ್ಲೇ ಊಟ, ಇವ್ರ ಜೊತೆ ಮಿಂಗಲಾಗಲ್ಲ, ಇದೆಲ್ಲ ಮಾಡ್ಕೊಂಡು ಕೂತಿದ್ದಾಗ ಏನಾಗ್ತದೆ, ಏನಾದರೂ ಮಾಡಿ ಬಿಡೋದು ಬೇಡವಲ್ಲ ಅವ್ನಿಗೆ, ಏನಾದರೂ ಮಾಡಿಬೇಕಲ್ಲ ಅವನಿಗೆ ಅಂತೇಳಿ ಬಿಡ್ತಾನೆ ಇಲ್ಲ. ಕೊನೆಗೆ ಜೈಲಲ್ಲಿ ಅವ್ನಿಗೆ ಅಟ್ಯಾಕ್ ಮಾಡಿಸ್ಬಿಡ್ತಾರೆ ರಾಜನಿಗೆ ಯಾವ ಮಟ್ಟದಲ್ಲಿ ಅಂದರೆ ಉಸಿರು ನನ್ನ ಲೆಕ್ಕದಲ್ಲಿ ಮೂಗಲ್ಲಿ ಬಂದು ತಗಲಾಕೊಂಡಿದೆ ಅವತ್ತಷ್ಟೇ. ಸತ್ತೋಗ್ಬೇಕಾಯ್ತು ಅವನು, ಆ್ಯಕ್ಚುಲಿ ಸತ್ತೋದ ಅಂತ ಬಿಟ್ಬಿಟ್ಟು ಹೋಗಿರೋದು. ಬಾಯಿ ಮೂಗನ ಅರ್ಧ ಗಂಟೆ ದುಮಿಡ್ಕೊಂಡು ಕೂತ್ಕೊಬಿಟ್ಟಿದ್ದಾರೆ. ಓಕೆ, ಫುಲ್ಲು ಬಿಗ್ಗೆಗೆ. ಅದು ಇಬ್ಬರು 3 ಜನ ಹಾಕಿ ಬಿಗ್ಗೆಗೆ, ಅಂದರೆ ಇದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದು ಅವರು. ಹಾಗೆ ಅವನ್ನ ಎಷ್ಟು ಜನ ಹಿಡ್ಕೋತಿರೋ, ಕಾಲು ಕೈ ಇದು ಹೊಟ್ಟೆ ಮೇಲೆ ಎಷ್ಟು ಜನ ಕೂತ್ಕೋತಿರೋ, ಹಿಂಗೆ ಕಾಲು ಕೈ ಮೇಲೆ ಎಷ್ಟು ಜನ ಕೂತ್ಕೋತಿರೋ, ಮೂಗು ಮೇಲೆ ಇಷ್ಟು ಜನ ಯಾರು ಟೈಟಾಗಿ ಹಿಡ್ಕೊಂಡು ಕೂತ್ಕೋತಿರೋ, ಒಂದು ಚೂರು ಉಸಿರಾಡಬಾರ್ದು, ಒಬ್ಬರಿಗೆ ಪಕ್ಕದಲ್ಲಿ ಗೊತ್ತಾಗಬಾರ್ದು ನೀವು ಅವನನ್ನು ಹಾಕ್ಕೊಂಡು ಸಾಯಿಸುವಂಥದ್ದು ಅಂತ. ಅಷ್ಟೊತ್ತು ಅದು ಮಿಡಿದಿದ್ದಾರೆ ಅವನಿಗೆ. ಅದು ಹೆಂಗೆ ಒಂದೊಂದು ಚೂರು ಅವನ ಜೀವ ವಾಯುನೋ ತಗೋತಿದ್ನೋ ಏನು ಕತೆನೋ. ಆಮೇಲೆ ಅದಾದಮೇಲೆ ಏನಾಗೋಯ್ತು, ಅವನಿಗೆ ಸತ್ತೋದ ಅಂತ ಬಿಟ್ಬಿಟ್ರು. ಬಿಟ್ಟಾದ್ಮೇಲೆ ಇಲ್ಲ ಎದ್ದೋದಂತೆ ಹಾಸ್ಪಿಟ್ಲಿಗೆ ಅಂತ ಅಂದ್ಬಿಟ್ಟು ಬಂದಲ್ಲಿ ಅಟ್ಯಾಕ್ ಮಾಡಿದ್ರು. ಹಾಸ್ಪಿಟ್ಲಿಗೆ ಹೋಗಿದ್ದಾನೆ ಅವನು. ಎದ್ದೋದ್ನಂತೆ ಅವನು ಎದ್ದೋಗ್ಬಿಟ್ನ. ಅದು ಹೆಂಗೆ ಎದ್ದೋಗ್ಬಿಟ್ಟ, ಸತ್ತೋದ್ನ ಇಷ್ಟೋದು ಇದು ಮಾಡಿದ್ದೀವಿ. ಅಲ್ಲಿ ಬಂದು ಏನೇನು ಸಿಕ್ತು ಅದರಲ್ಲಿ ಅವನು ಹೊಡೆದಿದ್ರು ಅಂದರೆ ಬ್ರೇನ್ ಒಂದು ಬಂದಿರಲಿಲ್ಲ ಆ ಮಟ್ಟಿಗೆ. ಸಿಕ್ಕಿದ್ರಲ್ಲ ಆ ಒಳಗಡೆ ಹಾಸ್ಪಿಟ್ಲಲ್ಲಿ ಏನೇನು ಸಿಗ್ತಾವಲ್ಲ, ಹಾಸ್ಪಿಟ್ಲ್ ಅಂದ್ರೆ ಅದೇ ಜೈಲ್ ಹಾಸ್ಪಿಟ್ಲ್ ಒಳಗಡೆನೆ ಆ ಮಟ್ಟದ ಏಟು ಹೊಡೆದಿದ್ರು ಅವನಿಗೆ. ಮತ್ತು ಅಲ್ಲೂ ಸಹ ಏಟು ತಿಂದು ಅಲ್ಲೂ ಪ್ರಜ್ಞೆ ಎಲ್ಲ ಕಳ್ಕೊಂಡವನು, ಅಲ್ಲೂ ನ್ಯಾರೋದಲ್ಲಿ ಎಸ್ಕೇಪ್ ಆಗಿ ಬದುಕ್ಬಿಟ್ಟ. ಬದುಕಾದ ಮೇಲೆ ಅವನ್ನ ಅಲ್ಲಿಂದ ಇಮಿಡಿಯೇಟಾಗಿ ತೆಗೆದು ಬೆಳಗಾಂ ಜೈಲಿಗೆ ಕ್ರಮ ನೋಡಿದ್ಬಿಡ್ತಾರೆ ಅವನ್ನ. ಇಲ್ಲಿದ್ರೆ ಮತ್ತೆ ಅವ್ರು ಬಿಡಲ್ರು, ಇವ್ನು ಕೊಂದಾಕ್ಬಿಡ್ತಾರೆ ಅಂದ್ಬಿಟ್ಟು. ಕೊಂದಾದ ತಕ್ಷಣವೇ ಇವನು ಕುಟ್ಟಿ ಏನು ಇವನಿಗೆ ಅಣ್ಣಂಗೆ ಹೊಡೆದ್ಬಿಟ್ರಲ್ಲ, ಏನು ತಡ್ಕೋಕ್ಕಾಗ್ತಾ ಇಲ್ಲ ಅವನಿಗೆ. ಕುಟ್ಟಿ ಹೊರಗಡೆ ಇದ್ದ ತಡ್ಕೋಕ್ಕಾಗ್ತಾ ಇಲ್ಲ ಅವನಿಗೆ. ನನ್ನ ಮಗಂದು ಅವನು ಜೈಲಿಗೆ ಬಂದು ಹೊಡೆದ್ಬಿಡ್ಬೇಕು ಅವನಿಗೆ, ಕವಳಂಗೆ ಬಿಡೋದು ಆಗೋದಿಲ್ಲ. ನುಗ್ಬಿಟ್ಟು ನಾನೇ ಒಂದು ಹೆಂಗೆ ಹುಡುಗನ ಕಟ್ಕೊಂಡು ಹೊಡೆದ್ಬಿಡೋಣ ಅನ್ನುವ ಮಟ್ಟಕ್ಕೆ. ಯಾಕಂದ್ರೆ ಹಲವಾರು ಕೇಸ್ಗಳಿದ್ವಲ್ಲ, ತುಂಬ ಕೇಸ್ ಇದ್ದಾವೆ ನನ್ನ ಮಕ್ಕಳುಗಳ ಮೇಲೆ. ಯಾವ ಕೇಸಲ್ಲಿ ಒಳಗೆ ಹೋಗ್ತಾರೆ, ಯಾವ ಕೇಸಲ್ಲಿ ವಾರೆಂಟ್ ಆಗವೆ, ಯಾವುದ್ರಲ್ಲಿ ವಾರೆಂಟ್ ಮಾಡ್ಕೊಂಡು ಅವ್ರಿಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಬೇಕಾದಾಗ ಜೈಲಿಗೆ ಹೋಗ್ಬಿಡ್ತಾರೆ, ಬೇಡದಿದ್ದಾಗ ಆಗಲೇ ವಾರೆಂಟ್ ರಿಕಾಲ್ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ. ಪೊಲೀಸವ್ರಿಗೆ ಇವ್ರು ಒಬ್ಬರದೇ ಕೇಸ್, ಹಲವಾರು ಕೇಸ್ಗಳಿರ್ತಾವಲ್ಲ, ಒಂದೇ ಅಲ್ವಲ್ಲ. ಕರೆಕ್ಟ್. ನಮ್ದು ಎಲ್ಲ ಒಂದೇ ಥರ ನೋಡಬೇಕಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ. ಭಾಳ ಕಷ್ಟ ಆಗ್ತಿತ್ತು. ಇವತ್ತಾಗಲೇ ಒಳಗೆ ಅವನೇ ಅಂತ ಹುಡುಕಾಡಿದ್ರೆ ಸಾಕು, ನಮಗೆ ಆಚೆ ಬಂದುಬಿಟ್ಟಿರೋರು. ಈ ಥರ ಪರಿಸ್ಥಿತಿ ಅವ್ರದ್ದು. ಆಗ ಇವನಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ಒಂದು ಈ ಥರ ಹೊಡೆದ್ರ ಅವರು. ಇವ್ರು ಹೆಂಗಿದ್ರು ಅಂದರೆ ಒಬ್ರಿಗೊಬ್ರು ಪ್ರಾಣ ಕೊಡೋ ಥರ ಇದ್ರು ಇವರು. ರಾಜ ಕುಟ್ಟಿ ಇವರು ಫುಲ್ ಟೀಮು. ಕವಳ ಟೀಮ್ ಅಂದರೆ ಇಡೀ ಬೆಂಗಳೂರಿನ ಈಸ್ಟ್ ಸೌತ್ ನಾರ್ತ್ ಈಸ್ಟು ಮತ್ತು ಸೌತ್ ಈಸ್ಟು ಎರಡೂ ಭಾಗದಲ್ಲಿ ಉದ್ದಕ್ಕೂ ಈ ಕಡೆಯಿಂದ ಮಡವಾಳದಿಂದ ಹಿಡಿದು ಈ ಕಡೆ ನಮ್ಮ ನಾರ್ದರ್ನ್ ಪಾರ್ಟ್ ಆಫ್ ಬೆಂಗಳೂರು ಸಿಟಿವರೆಗೂ ಇವ್ರ ಪ್ರಭಾವಗಳಿತ್ತು, ಈಸ್ಟರ್ನ್ ಪಾರ್ಟ್ ಆಫ್ ಬೆಂಗಳೂರು ಸಿಟಿನಲ್ಲಿ. ಆ ಮಟ್ಟಕ್ಕೆ ಇವ್ರದ್ದು ಭಾಳ ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ಸೋಮನ ಕಾಲದಿಂದ ಹಿಡಿದು, ಡೆಡ್ಲಿ ಸೋಮನ ಕಾಲದಿಂದ ಹಿಡಿದು ಉಮಾಶಂಕರ್ ಮರ್ಡ್ರ್ವರೆಗೂ ಇವ್ರು ಮಾಡದೇ ಇರೋದಿಲ್ಲ. ಆ ಮಟ್ಟದ ಎಕ್ಸ್ಟಾರ್ಷನ್ನು, ಕಿಡ್ನ್ಯಾಪಿಂಗು, ಆಮೇಲೆ ಕಾಂಪೌಂಡ್ ಹಾಕ್ಸಿರುವಂಥದ್ದು, ಸೆಟ್ಲ್ಮೆಂಟ್ಗಳು, ಇದೆಲ್ಲ ಭಾಳ. ಇದ್ರ ಮಧ್ಯೆ ಏನಾಗ್ತಾಯಿತ್ತು, ಕವಳ ಆಚೆ ಹೋಗ್ಬಿಡೋನಲ್ಲ, ಹೋಗ್ಬಿಟ್ಟು ಏನು ಮಾಡುವ ಅವನು ಸಿಕ್ಕಾಬಟ್ಟೆ ಸೆಟ್ಲ್ಮೆಂಟ್ಗಳು ಮಾಡಿಬಿಡುವ, ಭಯ ಬಿದ್ದುಬಿಡ್ರ ಎಲ್ಲ. ಜೈಲಿಂದ ಹೋದ, ಈಗಾಗಲೇ ಈಚೆ ಬಂದ, ಆ ಮರ್ಡರ್ ಮಾಡ್ದ, ಈಚೆ ಬಂದ ಅಂತ ಸಿಕ್ಕಾಬಟ್ಟೆ ದುಡ್ಡುಗಳು ಮಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ಟ. ಆಮೇಲೆ ಒಂದು ಆಫೀಸ್ ಬೇರೆ ನಮ್ಮ ಮಡಿವಾಳದಲ್ಲಿ, ಕವಳ ಒಂದು ರಿಯಲ್ ಎಸ್ಟೇಟ್ ಆಫೀಸ್ ಮಾಡ್ಕೊಬಿಟ್ಟಿದ್ದ. ಅಲ್ಲಿ ನಮ್ಮ ಒಬ್ಬ ಕಾರ್ಪೊರೇಟರ್ ಇದ್ದ, ಯಾರೋ ಇಂಥವ್ರ ಮನುಷ್ಯ
ಏನೋ ಮಡಿವಾಳದಲ್ಲಿದ್ದ ಆ ಮನುಷ್ಯ ಸ್ವಲ್ಪ ಸಾಥ್ ಕೊಟ್ಬಿಟ್ಟು ಆ ಮನುಷ್ಯನಿಗೆ ಏನು ಬದಲಾವಣೆ ಆಯ್ತೀನಿ ಅಂತಾವನಿ ಅಂತ ಹೇಳ್ತಾವನೆ, ಎಲ್ಲಿ ಈಗ ವೈಟ್ ಆ್ಯಂಡ್ ವೈಟು ಏನೋ ಇಲ್ಲ ಜನಸೇವೆ ಮಾಡ್ತೀನಿ ಅಂತ ಹೇಳ್ತಾವನಿ ಅಂತ ಹೇಳ್ಬಿಟ್ಟು ಅಂತೇಳಿ ಅವನು ಯಾರೋ ಮುನಿರಾಜನೇ ಯಾರೋ ಒಬ್ಬರು ಅವರು ಒಂಚೂರು ಒಳ್ಳೆಯವನು ಆಗ್ಬೋದು ಹಾಗೆ ಹೀಗೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆಲ್ಲ ಕರ್ಕೊಂಡೋಗಿ ಒಳ್ಳೆಯವನಾಗ್ತಾನಂತೆ, ಇನ್ನೇನು ಮಾಡೋದು ಬಿಟ್ಬಿಡಲ್ಲ ಅಂತ. ಆಯ್ತು ಪೊಲೀಸವ್ರು ಏನಾರು ಮಾಡಿದ್ರೆ ಗುಂಡು ಹೊಡೆದು ಬಿಡ್ತೀವಿ, ನೀನು ಕೆಲಸ ಮಾಡ್ಕೊಂಡು ಮರ್ಯಾದೆಯಿಂದ ಬದುಕೊಂಡಿರುವಂತ ಅವ್ರು ವಾರ್ನ್ ಮಾಡಿ ಕಳಿಸ್ಬಿಟ್ರು. ಎಲ್ಲಿ ವಾರ್ನ್ ಮಾಡೋದು, ಎಲ್ಲಿ ಬಿಡ್ತಾರೆ ಅವರು? ನಮ್ಮವ್ರು ಕಲ್ತದ್ ಬಿಡೋ ಕಲ್ಕೈತಿಯವ್ರು ಊರು ಬಿಟ್ರು ಬಿಡೋದಿಲ್ಲ ಅಂತ ಎಲ್ಲಿ ಬಿಡ್ತಾರೆ ಹೇಳಿ? ಅವರು ಯಾವತ್ತೂ ಬಿಡಲ್ರು ಅವರು. ಆಮೇಲೆ ಏನಾಗೋಯ್ತು, ಸಿಕ್ಕಾಬಟ್ಟೆ ದುಡ್ಡುಗಳು ಮಾಡ್ಕೊಬಿಟ್ಟ. ಇದೆಲ್ಲ ಇವ್ನು ಗೊತ್ತಾಗ್ತಾ ಇತ್ತು ಕುಟ್ಟಿಗೆ, ಮಗ ಎಲ್ಲ ಹಾಕ್ಬಿಡ್ಬೇಕಲ್ಲ ಅವ್ನಿಗೆ ಏನಾದರೂ ಮಾಡಿ ಈಚೆ ಬಂದವನೇ ಅಂತ. ಕುಟ್ಟಿ ಕಂಟಿನ್ಯೂಸ್ ಆಗಿ ಅವನ್ನ ಫಾಲೋ ಮಾಡ್ದ. ಓಕೆ, ಯಾವಾಗ ಕುಟ್ಟಿ ಹೊಡಿದಕ್ಕೆ ನುಗ್ಗುದ್ನ ಇವನು ಕುಟ್ಟಿ ತಪ್ಪಿಸ್ಕೊಂಡು ಮತ್ತೆ ಜೈಲಿಗೆ ಬಂದ್ಬಿಟ್ಟ. ಅವನು ಆಚೆ ಇದ್ರೆ ಹೊಡೆದಾಕ್ಬಿಡ್ತಾನೆ ನನ್ನ ಅಂದ್ಬಿಟ್ಟು ಅಂತ. ಸೊ ಕುಟ್ಟಿ ಇವನಿಗೆ ಯಾರಿಗೆ ಕವಳನ್ನ ಹೊಡಿಕ್ ಹೋದಾಗ ಕವಳ ಕೌಂಟ್ರ್ ಕೊಟ್ಬಿಟ್ಟು ಏನಾದ್ರೂ ಮಾಡಿ ಹೊಡೆದು ಬಿಡ್ಬೇಕು, ನನ್ನ ಬಿಡುದು ಬೇಡ ಅಂತ ಹೇಳ್ಬಿಟ್ಟು ಅಂತ ನಿದ್ರೆ ಬಿಟ್ಬಿಟ್ಟ ಅವನು ಕುಟ್ಟಿ ಹೊಡಿಕೆ. ಕುಟ್ಟಿ ಮಾಡ್ಬಿಟ್ಟ, ಇಮಿಡಿಯೇಟ್ ಆಗಿ ಜೈಲಿಗೆ ಬಂದ್ಬಿಟ್ಟ. ಅಲ್ಲಿ ಇಲ್ಲಿದ್ರೆ ಹೊಡೆದಾಕ್ಬಿಡ್ತಾರೆ ನನ್ನ ಅಂತ ಅಂದ್ಬಿಟ್ಟು ಅಂತ. ಆಮೇಲೆ ಅವ್ರ ಅಣ್ಣ ಅಲ್ಲಿ ಹೋಗ್ಬಿಟ್ಟ, ಬೆಳಗಾಮಿಲಿದ್ದ. ಆಮೇಲೆ ಬೆಳಗಾಮಿಲಿ ಅವನು ಹೇಳ್ತಿಂದ ಅವನು ಈಚೆ ಬರ್ತಾ ಇಲ್ಲ, ಆಚೆ ಬಂದ ತಗೊಂಡು ಮತ್ತೆ ಹೊಡೆದ್ಬಿಡ್ತಾನೆ ಕವಳ ಅಂತ ಅಂದ್ಬಿಟ್ಟು ಅಂತ. ಇಬ್ರು ಜೈಲು ಸೇರ್ಕೊಬಿಟ್ರು, ಅಣ್ಣ ತಮ್ಮಂದಿರು ಇಬ್ರು. ಇವನು ಇಲ್ಲಿ ಬೆಂಗಳೂರು ಜೈಲಲ್ಲಿ ಇವನಿದ್ದ. ಅದಾದ್ಮೇಲೆ ಏನು ಮಾಡ್ದ, ಇವನು ತುಮಕೂರಿಗೆ ರಾಮನಗರ ಸಬ್ ಜೈಲ್ಗೆ ಹಾಕ್ಸ್ಕೊಂಡ. ಇಲ್ಲಿದ್ರೆ ಸುಮ್ಮನೆ ರಾಮಾಯಣ ಆಗ್ತದೆ ಅಂತ ಅಂದ್ಬಿಟ್ಟು ಅಂತ ಕುಟ್ಟಿ. ಹಿಂಗೆ ಒಳಗಡೆ ಜೈಲಲ್ಲಿ ಒಬ್ರಿಗೊಬ್ರಿಗೆ ಆಚೆ ಬಂದರೆ ಹೊಡಿಬೇಕು, ಈಚೆ ಬಂದರೆ ಈ ಥರದ್ದು ದೊಡ್ಡ ಒಂದು ಇದು ನಡೆಯುವಂಥದ್ದು ನಡೀತಾ ಇತ್ತು. ಆಮೇಲೆ ಯಾವಾಗ ಇವನಿಗೆ ಇಬ್ರಿಗೂ ಆಮೇಲೆ ಇನ್ನೊಂದು ಸರಿ ಏನು ಮಾಡ್ಬಿಡ್ತಾನೆ, ಈ ಎಸ್ಕಾಟಲ್ಲಿ ಕರ್ಕೋಗ್ತಾ ಇರ್ತಾರೆ ಇವನನ್ನು. ಇವನನ್ನು ಬೇರೆ ಜೈಲಿಗೆ ಹಾಕ್ತಾರೆ. ಕುಟ್ಟಿಗೆ ಅಲ್ಲಿಂದ ತೆಗೆದುಬಿಟ್ಟು ಬೇರೆ ಜೈಲಿಗೆ ಹಾಕ್ತಾರೆ, ತುಮಕೂರು ಜೈಲಿಗೆ. ಅಲ್ಲಿಂದ ರಾಮನಗರ ತುಮಕೂರ್ಗೆ ಅಲ್ಲಿ ಕರ್ಕೋಗ್ತಾ ಇರ್ಬೇಕಾದಾಗ ಎಸ್ಕಾಟಲ್ಲಿ ಅಟ್ಯಾಕ್ ಮಾಡಿಸ್ಬಿಡ್ತಾರೆ. ಅಲ್ಲೆಲ್ಲ ಊಟಕ್ಕೆ ಹೋಗ್ತಾರೆ. ಈ ಒಂದ್ಸಾರಿ ಇವನ್ಗೆ ಅಟ್ಯಾಕ್ ಮಾಡಿದ್ರು, ನಾನು ಹೇಳಿದ್ದೆ ಕೊರಂಗುಗೆ. ಆ ಜವಗಣ್ಣಳ್ಳಿ ದಾಬಾ ಹತ್ರ ಚಿತ್ರದುರ್ಗದ ಹತ್ರ ನುಗ್ಗಿ ಹೊಡೆದ್ರು. ಆ ಟೀಮು ಇವರೆಲ್ಲ ಬಂದು ಇವನು ಹೆಬ್ಬೆಟ್ ಮಂಜ ಮತ್ತು ನುಗ್ಗಿ ಎಲ್ಲ ಹೊಡೆದು ಫೈರ್ ಮಾಡಿ ಕೈ ಕಾಲೆಲ್ಲ ಓದೋ, ದೀಪನು ಸತ್ತೋದ ಅಂತ. ಸೇಮ್ ಪ್ಯಾಟ್ರನಲ್ಲೇ ಇವನಿಗೂ ಅಟ್ಯಾಕ್ ಮಾಡ್ತಾರೆ. ಕವಳನ್ ಕಡೆಯವರು ಫುಲ್ಲು ಅಟ್ಯಾಕ್ ಮಾಡಿ ಸತ್ತೋದ ಅಂತ ಬರ್ತಾರೆ ಅವರು. ಬಟ್ ಅವನಿಗೆ ಆ ಮಟ್ಟಕ್ಕೆ ಬಚಾವ್ ಆಗ್ಬಿಡ್ತಾನೆ ಅಲ್ಲಿ ಕುಟ್ಟಿ ಅಲ್ಲಿ. ಆದ್ರೂ ಸಹ ಇಬ್ರು ಬದುಕಿ ನನ್ನ ಲೆಕ್ಕದಲ್ಲಿ ಸತ್ತು ಬದುಕ್ಬಿಟ್ರು ಇಬ್ರು, ಅಣ್ಣ ತಮ್ಮಂದಿರಿಬ್ರು. ಅವತ್ತಿಂದ ಆಚೆಗೆ ಅದಾದಮೇಲೆ ಅವರು ರೌಡಿಸಮ್ನ ನನ್ನ ಲೆಕ್ಕದಲ್ಲಿ ಬಿಟ್ಟಂಗೆ ಆಗ್ಬಿಟ್ರು ಅವರು. ಅಂದರೆ ಇದೇನೇ ಇದು ಇನ್ನಾಗಲ್ಲ, ಇನ್ನು ಎಷ್ಟು ದಿವಸ ಅನ್ನೋ ಮಟ್ಟಕ್ಕೆ ಬಂದುಬಿಟ್ರು ಅವರು. ಅದಾದಮೇಲೆ ಅವ್ರ ಚಟುವಟಿಕೆಗಳು ನಾವು ನೋಡಿದ್ವಲ್ಲ. ಬಟ್ ಎಲ್ಲಿ ಬೇರೆ ಬೇರೆ ಥರ ಆಗ್ಬಿಟ್ರು. ಆದರೆ ಕವಳನ ಮೇಲೆ ಮಾತ್ರ ಹಂಗೆ ಇಟ್ಕೊಂಡಿದ್ರು ಅವರು. ಇವನಿದ್ರೆ ನಮ್ಮನ್ನು ಯಾವತ್ತಿದ್ರೂ ಫಿನಿಶ್ ಮಾಡೇ ಮಾಡ್ತಾನೆ, ಯಾವ ಕಾರಣಕ್ಕೂ ಬಿಡಲ್ಲ ಇವನು ಇರುವವರೆಗೂ, ಎಲ್ಲಿವರೆಗೂ ಇವನು ಇರ್ತಾನೋ ಅವನು ಅಲ್ಲಿವರೆಗೂ ನಮ್ಮನ್ನು ಉಳಿಸಲ್ಲ ಅವನು ಅನ್ನುವಂಥ ತೀರ್ಮಾನಕ್ಕೆ ಇಬ್ಬರು ಅಣ್ಣ ತಮ್ಮಂದಿರು ಬಂದ್ಬಿಟ್ರು ಅವರು. ಆಮೇಲೆ ಅವರು ಇವನಿಗಿಂತ ಬುದ್ಧಿವಂತರು, ಇವನಿಗೆ ಶಕ್ತಿಶಾಲಿ, ಭುಜಬಲ ಪರಾಕ್ರಮಿ. ಆದರೆ ಅವರಿಬ್ಬರು ಬ್ರೈನಿ ಫೆಲೋಗಳು. ಒಂಥರ ಒಂಥರ ನುಕ್ಕೊಂಡು ರೌಡಿಸಮ್ ಮಾಡೋರಲ್ಲ ಅವ್ರು ಮೆಂಟಲಿ ರೌಡಿಸಮ್ ಮಾಡುವಂಥವ್ರು ರಾಜ ಮತ್ತು ಕುಟ್ಟಿ. ಯಾರು ಮೆಂಟಲಿ ರೌಡಿಸಮ್ ಮಾಡ್ಕೊಂಡು ಬಂದಿದ್ರು ಉಳ್ಕೊಂಡಿರೋರು ಈಗ ಬೆಂಗಳೂರು ಸಿಟಿನಲ್ಲಿ. ಯಾರು ಭುಜಬಲ ಪರಾಕ್ರಮಿ ಥರ ಮಾಡ್ಕೊಂಡು ಹೋದ್ರೋ, ಯಾರ್ಯಾರು ಪೊಲೀಸರು ಸಿಸ್ಟಮ್ನ ಎದುರಾಕೊಂಡು ಹೋದ್ರೋ ಅವರೆಲ್ಲ ಗೋಡೆ ಸೇರಿಬಿಟ್ರು. ಯಾರ್ಯಾರು ಮೆಂಟಲಿ ಭಾಳ ಸಿಸ್ಟಮೆಟಿಕ್ಕಾಗಿ ರೌಡಿಸಮ್ ಮಾಡಿಕೊಂಡು ಪೊಲೀಸವ್ರುಗಳು ಸಿಕ್ಕಿದಾಗ ಆಯ್ತು ಸರ್ ನಿಮ್ಮ ಕೆಲಸ ನೀವು ಮಾಡಿ ಸರ್, ನಮ್ಮ ಕೆಲಸ ನಾವು ಮಾಡ್ತೀವಿ ಸರ್ ಮುಕ್ಕೊಂಡು ಕಾಲ ಕಳ್ಕೊಂಡಿದ್ಬಿಟ್ರು. ಅವರೆಲ್ಲ ಇನ್ನೂ ಮುದ್ದೆ ಮುರ್ಕೊಂಡು ಹಂಗೆ ಊಟ ಗೀಟ ಮಾಡ್ಕೊಂಡು ಬದುಕೊಂಡವ್ರೆ. ಅಂಥದ್ರಲ್ಲೆಲ್ಲ ಈ ರಾಜ ಕುಟ್ಟಿನೂ ಹಂಗೇನೆ. ಅದಾದಮೇಲೆ ಆಯ್ತು ಇವರೆಲ್ಲ ಬರ್ತಾರೆ, ಕವಳನೂ ಆಚೆ ಉಳ್ಕೋತಾನೆ, ಇವರಿಬ್ಬರು ರಿಲೀಸ್ ಆಗಿಬಿಡ್ತಾರೆ. ಯಾರು? ಕವಳನೂ ಆಚೆ ಉಳ್ಕೋತಾನೆ, ಇವರಿಬ್ಬರು ಉಳ್ಕೊತಾರೆ. ಇವರು ಹೊರಗಡೆ ಬರ್ತಾರೆ, ಇವರು ಆಚೆ ಬರ್ತಾರೆ. ಬಂದಾಗ ಆವಾಗ ಇವನು ಕವಳ ಒಳಗಿರ್ತಾನೆ ನೋಡಿ. ನಾನು ಹೇಳ್ದೆ ಕವಳ ಒಳಗಿದ್ದಾಗ ರಾಜ ಕುಟ್ಟಿ ಏನು ಮಾಡಿರ್ತಾರೆ, ಇವರು ಜೈಲಲ್ಲಿದ್ದಾಗ ಆ ವಿನಯ್ ಆಳ್ವ ಅಂತ ಅಂದ್ಬಿಟ್ಟು ಒಂದು ಕೇಸ್ ಹೇಳಿದ್ದೀನಿ ನೋಡಿ. ಆವಾಗ ಇವನು ಮನೆಗೆ ಕಳಿಸೋದು. ಆ ವಿನಯ ಆಳುವನ್ನ ಕಳಿಸ್ಕೊಡ್ತಾರೆ, ಮನೆ ಹತ್ರ ಹೋಗು ಒಂದು ಸ್ವಲ್ಪ ನನ್ನ ಮಗನಿಗೆ ಅವ್ನಿಗೆ ಆವಾಜ್ ಹಾಕ್ಬಿಟ್ಟು ಬಂದು ಹೆಂಗೋ ಈ ವಿನಯ ಆಳುವ ಕಾಂಟ್ಯಾಕ್ಟ್ ಆಗ್ಬಿಡ್ತಾನೆ. ಅವ್ನಿಗೆ ಏನೂ ಗೊತ್ತಿಲ್ಲ ಪಾಪ, ರೌಡಿಸಮೇ ಗೊತ್ತಿರೋದಿಲ್ಲ. ಮನೆಗೆ ನುಗ್ಬಿಟ್ಟು ನೋಡು ಫೋಟೋ ಹೂನಾರ ಹಾಕ್ಬಿಟ್ಟೆಲ್ಲ ಬಂದ್ಬಿಟ್ಟವನೆ. ಯಾರ ಮನೆಗೆ ಹೋಗಿರ್ತಾನೆ? ಕವಳನ ಮನೆಗೆ. ಅದನ್ನ ಈ ಕುಟ್ಟಿ ಮಾಡಿಸ್ಬಿಟ್ಟಿರ್ತಾನೆ.
ಅವನೊಬ್ಬ ತುಷಾರ್ ಅಂತ ಒಬ್ಬ ಹುಡ್ತಾನೆ, ಅವನು ಉಂಬಾ ನನ್ನ ಮಗ, ಅವನು ಪರಿಚಯ ಮಾಡಿಕೊಟ್ಬಿಡ್ತಾನೆ ಇವನಿಗೆ. ಆ ತುಷಾರನ್ನು ಹುಡುಗ ಅವನು ಹೆಂಗೋ ಹಿಂಗೆ ತಾನೇ ಎಲ್ಲೋ ಬಾರೆಲ್ ಗಿರೆಯಲ್ಲಿ ಬೀರು ಕುಡ್ಕೊಂಡು ಎಣ್ಣೆ ಹೊಡ್ಕೊಂಡು ಹೊಗೆ ಬಿಟ್ಕೊಂಡು ಕೂತಿರ್ತಾರಲ್ಲ, ಆ ಗ್ಯಾಂಗ್ನವ್ರು ಅವರು. ಇಂಥ ಡ್ರೆಡೆಡ್ ಗ್ಯಾಂಗ್ ಜೊತೆ ಸೇರ್ಕೊಬಿಟ್ಟು ಏನೂ ಗೊತ್ತಿಲ್ಲದೆ ಜೀವ ಕಳ್ಕೊಬಿಟ್ಟ ಅವನು, ಹೋಗ್ಬಿಟ್ಟ ವಿನಯ ಆಳ್ವ. ಇಂಥವ್ರು ತುಂಬ ಜನ ಹೋಗ್ಬಿಡ್ತಾರೆ, ಮರ್ಡರ್ಗಳಾಗ್ಬಿಡ್ತಾರೆ, ಏನೂ ಗೊತ್ತಿರೋದಿಲ್ಲ, ಪಟ್ಟಂತ ಮರ್ಡರ್ ಆಗಿಬಿಡ್ತಾರೆ. ಇವರೇನೋ ಹೇಳ್ತಾರೆ, ಏನೋ ಮಾಡಿಬಿಡ್ತಾರೆ ಹೋಗ್ಬಿಟ್ಟು, ಗೊತ್ತಿರೋದಿಲ್ಲ ಅವ್ರಿಗೆ, ಅಂಡರ್ವರ್ಲ್ಡ್ ಡೆಪ್ತ್ ಗೊತ್ತಿರೋದಿಲ್ಲ. ಏನು ಚೂರು ಹೆಚ್ಚು ಕಡಿಮೆ ಆದರೂ ನಮ್ಮನ್ನು ಮುಗಿಸ್ಬಿಡ್ತಾರೆ ಅನ್ನುವಂಥದ್ದು ಏನೂ ಗೊತ್ತಿರೋದಿಲ್ಲ ಅವ್ರಿಗೆ. ಹಂಗೆ ಆ ಸಮಯದಲ್ಲಿ ವಿನಯ ಆಳ್ವ ಹೊಡೆದಾಕುವಂಥದ್ದು. ಆವಾಗ ಯಾವಾಗ ಇವ್ರು ಈಚೆ ಬರ್ತಾರೋ ಆವಾಗ ಇವನು ವಿನಯ ಆಳ್ವನ್ನ ಯಾವಾಗ ಬಂದು ಈಚೆ ಅವನು ಯಾವಾಗ ಗಲಾಟೆ ಎಲ್ಲ ಮಾಡ್ತಾನಲ್ಲ, ಮನೆ ಹತ್ರ ಹೋಗ್ಬಿಟ್ಟು ಅವಾಗ ಈಚೆ ಬರ್ತಾನೆ, ಅವಾಗ ವಿನಯ ಆಳ್ವನ್ನ ಹೊಡೆದಾಕ್ಬಿಡ್ತಾನೆ. ಆವಾಗ ಏನಾಗುತ್ತಿದ್ದು ಇವರೆಲ್ಲ ಆಚೆ ಇದ್ದು ಬಿಡ್ತಾರೆ. ಈ ಕಡೆ ಕುಟ್ಟಿ ರಾಜನೂ ಇರ್ತಾರೆ, ಅವ್ನು ಟೀಮ್ ಕಟ್ಕೊಂಡು ಓಡಾಡ್ತಾ ಇರ್ತಾನೆ ಕವಳನ್ನು ಮುಗಿಸ್ಬೇಕು ಅಂತ. ಕವಳ ರಾಜ ಕುಟ್ಟಿ ಹೊಡಿಬೇಕು ಅಂತ ಇವನು ಟೀಮ್ ಕಟ್ಕೊಂಡು ಓಡಾಡ್ತಾ ಇರ್ತಾನೆ. ನಿರಂತರವಾಗಿ ಹುಡುಕ್ತಾ ಇರ್ತಾರೆ ಫುಲ್ಲು ಪೂರ್ತಿ, ಯಾರಿಗಾದ್ರೂ ಹೊಡಿಲೇಬೇಕು, ಏನಾದ್ರು ಮಾಡಲೇ. ಆವಾಗ ಬಂದಾಗ ಒಂದಷ್ಟು ನಾವು ಎಲ್ಲ ಹುಡುಗರಿಗೂ ಬಂದೂಕ್ ಬೇಕು ಅಂತ ಹೇಳ್ಬಿಟ್ಟು ಅಂತ ಒಂದು ಮೀರತ್ತಿಂದ ಬಂದೂಕ್ ತರಿಸ್ತಾನೆ ಫುಲ್ಲು ಕಂಪ್ಲೀಟು. ಒಂದು ಕನ್ಸೈನ್ಮೆಂಟು, ಒಂದು 10 ರಿವಾಲ್ವಾರು, 15 ಎಷ್ಟು ರಿವಾಲ್ವಾರ್ಸು, ಒಂದು 200-300 ಗುಂಡುಗಳು, ಆಮೇಲೆ ಒಳ್ಳೆ ನೇಪಾಳಿ ಗುರ್ಕಿ ಏನು ಬರ್ತಾವಲ್ಲ ಕಠಾರಿಗಳು, ಆ ಥರದವು ಫುಲ್ ಒಂಥರ ಈ ಟಿಪ್ಪು ಸುಲ್ತಾನ್ ಸೈನ್ಯ ಬೇಕಲ್ಲ ಮದ್ದುಗುಂಡು, ಆ ಥರ ತರಿಸ್ಬಿಡ್ತಾನೆ ಕವಳ. ಓಕೆ. ಆಮೇಲೆ ಆವಾಗ ನಾವು ಇವ್ರದ್ದೆಲ್ಲ ಇನ್ಫಾರ್ಮೇಷನ್ನು ಇದು ಮಾಡಿ ಅವಾಗ ನಮ್ಮ CCB ಅವರು ಇಟ್ಕೋತಾರೆ ಇವ್ರನ್ನೆಲ್ಲರೂ ಫುಲ್ ಟೀಮ್ನ. ಇದೆಲ್ಲ ಅವ್ರನ್ನ ಒಳಗಡೆಗೆ ಈ ವೆಪನ್ಗಳನ್ನ ಗೀಸ್ ಮಾಡಿಬಿಡ್ತಾರೆ ಅಂತ ಅಂದ್ಬಿಟ್ಟು ಇದು ಮಾಡೋಕ್ಕೆ ಹೋದಾಗ ಆ ಟೈಮ್ನಲ್ಲಿ ಅವ್ರನ್ನೆಲ್ಲ ಹಿಡಿಯುವಂಥದ್ದಾಗ್ತದೆ. ಹಿಡಿದು ಮತ್ತೆ ಕಳಿಸ್ತಾರೆ ಇವ್ರನ್ನೆಲ್ಲನೂ ಫುಲ್ಲು ಗಿಪ್ಪನ್ ಹಾಕಿ ಎಲ್ಲ ಒಟ್ಟಿಗೆ ಇದ್ದರು, ಈ ನನ್ನ ಮಕ್ಕಳೆಲ್ಲ ಅಂತೇಳಿ ಒಟ್ಟಿಗೆ ಸೇರಿಸ್ಬೋಣ ಮಕ್ಕಳು ಜೈಲಿಗೆ ಎಲ್ಲನೂ ಅಂದ್ಬಿಟ್ಟು ಅಂತ. ರಾಜ ಕುಟ್ಟಿನೂ ಇದ್ದರು, ಇವರೆಲ್ಲ ಸಂಚು ನಡೆಸ್ತಾ ಇದ್ರು. 399 402 ಹಾಕ್ಬಿಟ್ಟು ಎಲ್ಲ ಗುಂಪನ್ನೇ ಜೈಲಿಗೆ ಬಿಟ್ಬಿಡ್ತಾರೆ. ಅದರಲ್ಲಿ ಕೇಸ್ ಹಾಕ್ತಾರೆ, ಅವರಿಬ್ಬರು ಎಸ್ಕೇಪ್ ಆಗ್ಬಿಟ್ಟಾರೆ ಅಂತ ತೋರಿಸ್ಬಿಡ್ತಾರೆ ಆ ಕೇಸಲ್ಲಿ. ಯಾರಿಬ್ರು? ಕುಟ್ಟಿ ರಾಜ. ಅಂದರೆ ಇವ್ರಿಗೆ ವೈರತ್ವ ಇದೆ, ಒಟ್ಟಿಗೆ ದರೋಡೆಗೆ ಸಂಚಾಗ್ತಾ ಇದ್ರು ಅಂದ್ಬಿಟ್ಟು ಅಂತ ಇವ್ರು ಮಾಡಿ ಒಂದು 399 402 ಒಳಗಾಕ್ಬಿಡ್ತಾರೆ. ಇವರಿಬ್ಬರು ಎಸ್ಕೇಪ್ ಇರ್ತಾರೆ. ಮತ್ತು ಒಳಗೆ ಬಿಟ್ಟರು ಒಳಗಿರ್ತಾರಲ್ಲ ಇವ್ರು ನನ್ನ ಮಕ್ಕಳುಗಳು, ಏನೋ ಹಾಳಾಗೋಗ್ಲಿ, ಹೊಡೆದಾಡ್ಕೊಂಡು ಬೇಡ, ಕೊಲೆ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಇವ್ರು ಪ್ಲ್ಯಾನ್ ಮಾಡ್ತಾರೆ. ಕೊನೆಗೆ ಈ ಗ್ಯಾಂಗ್ ಮಾತ್ರ ಒಳಗೋಗ್ತದೆ, ಕವಳನ್ ಗ್ಯಾಂಗು. ಈ ನನ್ನ ಮಗ ಏನು ಬಂದರೆ ನೆಮ್ಮದಿಯಾಗಿ ಎಲ್ಲ ಆ ಗ್ಯಾಪಲ್ಲಿ ಅವಳನ್ನಾರು ಹಿಡ್ಕೊಂಡ್ಬಿಟ್ಟು ಒಂದು ಹೆಂಡ್ತಿ ಮಾಡ್ಕೊಬಿಡುವ ಅವನು ಕವಳ. ಏನು ನನ್ನ ಲೆಕ್ಕದಲ್ಲಿ ನನಗೆ ಗೊತ್ತಿರೋಂಗೆ ಒಂದು 7-8 ಜನ ನೋಡಿದ್ದೀನಿ ನಾನು. ಅವ್ರಿಗೆಲ್ಲ ಆಸ್ತಿ ಅದು ಇದು ಏನೇನೋ ಮನೆ ಮಠ ಸೈಟು ಪೈಟೆಲ್ಲ ಕೊಟ್ಟನಂತೆ ಅವನು, ಇದು ಗೋಡೆಗೇರುವಷ್ಟೊತ್ತಿಗೆ. ಆಮೇಲೆ ಹಿಂಗೆ ಮಧ್ಯ ಬರೋದು, ಅಲ್ಲಿ ಆಸ್ತಿ ಮಾಡ್ಕೊಬಿಡೋದು. ಎಲ್ಲರಿಗಿಂತ ಆಸ್ತಿ ಇವನೇ ಮಾಡ್ಕೊಂಡವನು ಜಾಸ್ತಿ ಆಸ್ತಿಗಳನ್ನ. ಎಲ್ಲಿ ಈ ಭಾಗ ಯಾವುದು ಹೊಸರೋಡು, ಆಮೇಲೆ ಈ ಭಾಗದಲ್ಲಿ ಸುಮಾರು ಒಂದು 50 ಲಕ್ಷ ಬಾಡಿಗೆ ಬರುವಷ್ಟು ಮಾಡ್ಕೊಬಿಟ್ಟವನು ಲೆಕ್ಕ ಹಾಕ್ಕೊಳ್ಳಿ ಪರ್ ಮಂತು. ಕಾಂಪ್ಲೆಕ್ಸ್ಗಳು ಬೇರೆ ಬೇರೆಯವ್ರ ಹೆಸರಿನಲ್ಲಿ, ಅವ್ರ ಹೆಸರಲ್ಲಿ, ಇವ್ರ ಹೆಸರಿನಲ್ಲಿ. ಅವ್ನ ತಮ್ಮ ಒಬ್ಬ ಮಣಿಕಂಠ ಅಂತ ಅವ್ನು ಸಾಥ್ ಕೊಡ್ತಾ ಇದ್ದ ಪೂರ್ತಿ. ಅವನು ಪಕ್ಕ ತಮ್ಮನೇ ಬಿಡಿ ಮಾತ್ರ, ತಮ್ಮ ಅಣ್ಣನಿಗೋಸ್ಕರ ಅವನು ಅಯ್ಯಪ್ಪ ಅವನು ನಮ್ಮ ಕೈಲೆಲ್ಲ ಯಾವ ಮಟ್ಟದ ಒದೆ ತಿಂದವನಿ ಅಂದರೆ ಒಂದು ಸಣ್ಣದೊಂದು ಇನ್ಫಾರ್ಮೇಷನ್ ಹೇಳೋಕ್ಕೆ ಆ ಮಟ್ಟದಲ್ಲಿ ಅವನು ತಮ್ಮ ಇರಲ್ಲ ಮಾತ್ರ. ಮಾತ್ರ ಅವನು ಇದಕ್ಕೆ ನನ್ನ ಲೆಕ್ಕ ಇದು ಲಾಯಕ್ಕೆ ಅವನು ತಮ್ಮ ಆಗೋಕ್ಕೆ ಮಾತ್ರ. ಆ ಮಟ್ಟದ ಒಂಥರ ಈಸ್ ಎ ಡೆಡಿಕೇಟೆಡ್ ಫೆಲೋ, ಬ್ರದರ್ಲಿ ಒಂದು ಏನು ರಿಲೇಷನ್ಶಿಪ್ ಇದೆ ಅನ್ನುವಂಥದ್ದನ್ನ ತೋರ್ಸೋಕ್ಕೆ ಏನು ಬಂದರೂ ಹೇಳ್ತಿರ್ಲಿಲ್ಲ ಅವನು. ಅವನ ಹತ್ರ ಒಂದು ಮಿನಿ ಟ್ರೂಪ್ ಇತ್ತು ಪೂರ್ತಿ. ಕವಳನ ಹತ್ರ ಏನಿತ್ತಲ್ಲ ಆ ಟೀಮ್ ಇವನ ಹತ್ರನೂ ವರ್ಕ್ ಮಾಡ್ತಾಯಿತ್ತು. ಮತ್ತು ಇವನ ಹತ್ರ ಒಂದು 8 ಜನ, ಮಣಿಕಂಠ ಅವನ ಹತ್ರನೂ ಒಂದಷ್ಟು ಜನ ಇದ್ದರು, ಭಾಳ ಒಳ್ಳೆ ಡ್ರೈವರ್ಗಳು. ಅವ್ನು ಗಾಡಿ ಓಡಿಸ್ತಿರ್ಲಿಲ್ಲ, ಗಾಡಿ ಓಡಿಸ್ತಿದ್ದವನೇ ಅವ್ನು ಬಾಲ್ಮುರ್ಗ ಅಂತೇಳಿ. ಒಳ್ಳೆ ಟೀಮ್ ಇವನ ಹತ್ರ, ತಮ್ಮನ ಹತ್ರ. ಅವನೇನೇನು ಮಾಡ್ತಾನೆ ಎಲ್ಲ ಪ್ರಾಪರ್ಟಿಗಳು ಸೇಫ್ ಮಾಡೋದು ಇವ್ ಮಣಿಕಂಠ ಪೂರ್ತಿ. ಎಲ್ಲ ಇವಂದೇ, ಎಲ್ಲೆಲ್ಲಿ ಪ್ರಾಪರ್ಟಿಗಳಿದ್ದಾವೆ ಏನೇನು ಅಂತ ಎಲ್ಲ ಸೇಫ್ ಗಾರ್ಡ್ ಮಾಡ್ತಕ್ಕಂಥದ್ದು, ರೆಂಟ್ಗಳು ವಸೂಲು ಮಾಡುವಂಥದ್ದು, ಪ್ರತಿಯೊಂದೂ. ಆಮೇಲೆ ಡೀಲ್ ಮಾಡುವಂಥದ್ದು ಎಲ್ಲ ಇವನು ಹೇಳ್ದ ಎಲ್ಲೆಲ್ಲಿ ಹೋಗುವಂಥದ್ದು, ಕರ್ಸ್ಕೊಳ್ಳುವಂಥದ್ದು ಪ್ರತಿಯೊಂದೂ. 2010 ಅಷ್ಟೊತ್ತಿಗೆ ಒಂದು 50 ಕೋಟಿ ಪ್ರಾಪರ್ಟಿ ಮಾಡಿಬಿಟ್ಟಿದ್ದ ಅವನು. 50 ಕೋಟಿ? ಹಾಂ, 50 ಕೋಟಿ. ಅಂಥ ಕಾಂಪ್ಲೆಕ್ಸ್ಗಳೆಲ್ಲ ಇದ್ದಾವೆ. ಆಮೇಲೆ ಯಾರ್ಯಾರ ಹೆಸರುಗಳೆಲ್ಲ ಮಾಡಿದ್ದೆಲ್ಲ ಸುಮಾರೆಲ್ಲ ಕೊಡಲಿಲ್ಲ ಅಂತ ಹೇಳಿದ್ರು. ಆಮೇಲೆ ಮಣಿಕಂಠ ಎದುರಿಸಿ ಅವೆಲ್ಲ ವಾಪಸ್ ತಗೊಂಡ. ಈಗೆಲ್ಲ ಅದೆಷ್ಟರ ಮಟ್ಟಿಗೆ ನಿಜನೋ ಕೊಟ್ಟರೋ ಬಿಟ್ಟರೋ ಅದೇನು ಗೊತ್ತಿಲ್ಲ. ಬಟ್ ಜಾಸ್ತಿ ಪ್ರಾಪರ್ಟಿಗಳು ಮಾಡಿಬಿಟ್ಟಿದ್ದ. ಅದಾದಮೇಲೆ ಇವ್ರದ್ದು ಈ ಥರ ಯಾವಾಗ ಇವಂದು ಆದಮೇಲೆ ಇಬ್ಬರಿಗೂ ಏಟು ಹೊಡೆದಾದ್ಮೇಲೆ ಕುಟ್ಟಿ ರಾಜ ಇಬ್ಬರಿಗೂ ಭಯಂಕರವಾದಂತಹ ಒಂದು ಅವ್ರ ಮಧ್ಯೆ ನಡಿಗೆ ಪ್ರಾರಂಭ ಆಗಿಬಿಡ್ತದೆ. ಏನು ವೈರತ್ವ ಇಲ್ಲ, ಅವನು ಕೊಲ್ಲಬೇಕು ಇಲ್ಲ ಇವನು ಕೊಲ್ಲಬೇಕು ಅನ್ನುವಂಥದ್ದು. ಈ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಜೈಲಿಂದ ಆಚೆ ಬಂದಾದ್ಮೇಲೆ ಒಂದು ದೊಡ್ಡ ಕಾಂಪಿಟೇಷನ್, ಕೊಲ್ಲೋ ಕಾಂಪಿಟೇಷನ್ ನಡಿಗೆ ಪ್ರಾರಂಭ ಆಗ್ಬಿಡ್ತದೆ. ಕೊಲ್ಲೋ ಕಾಂಪಿಟೇಷನ್ ಯಾರು ಗೆಲ್ತಾರೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನಾವು ನೋಡೋಣ.